ಚೆನ್ನಾಗಿ ಬಂದಿದೆ. 3, 4, 5, 6 ಗೊನೆವರೆಗೂ ಇಡ್ತಿದೆ. ಈಗ ಆಲ್ರೆಡಿ 2 ಕಟಾವ್ ಆಗಿದೆ. ಯಾರಾದರೂ ಬಂದು ನೋಡಿದ್ರೆ ಇವ್ರ ತೋಟ ಕಟಾವ್ ಆಗಿದೆ ಅಂತ ಯಾರು ಹೇಳಲ್ಲ. ಸರ್ ಎಷ್ಟು ಕ್ವಿಂಟಲ್ ಕಟಾವ್ ಆಗಿದೆ ಸರ್? ಈಗ 73 ಕ್ವಿಂಟಲ್ ಕಟಾವ್. 73 ಕ್ವಿಂಟಲ್ ಎರಡನೇ ಕಟಾವಲ್ಲಿ ಕಟಾವ್ ಮಾಡಿದ್ದಾರೆ. ಗೊನೆ ಅಂತಾರೆ. ನಾವು ಈ ಡೈರೆಕ್ಷನಲ್ಲಿ ನೋಡಿದ್ರೆ ಕಾಡು ಬೆಳೆದಂಗೆ ಒತ್ತೊತ್ತಾಗಿದೆ ಗಿಡಗಳು. ಗರಿಗಳು ಅಷ್ಟೇ ಭಾಳ ಚೆನ್ನಾಗಿ ಹರಡ್ಕೊಂಡಿದೆ ನೋಡಿ ಸರ್. ಓಪನ್ ಮಾಡಿದ್ರೆ ಇರುತ್ತಲ್ಲ ಆ ಥರ ಹರಡಿದೆ. ಭಾಳ ಹೆಲ್ತಿ ಇದೆ ಗರಿಗಳಿದೆ. ಬ್ಲೈಟ್ಸ್ ಇಲ್ಲ, ಈ ರೆಡ್ ಮೈಟ್ಸ್ ಹುಳಗಳೆಲ್ಲ ರಸಾಯನ ಕೀಟ ಆ ಸಮಸ್ಯೆ ಇಲ್ಲ. ಹಚ್ಚ ಹಸಿರಾಗಿರೋಂಥ ಚಾಚ್ಕೊಂಡಿರೋಂಥ ಗರಿಗಳು, ಆರೋಗ್ಯಯುತವಾದ ತೋಟ. ಝೀರೋ ಕಲ್ಟಿವೇಷನ್ನಲ್ಲಿ ಯಾವುದೇ ಒಂದು ಕಲ್ಟಿವೇಷನ್ ಮಾಡದೆ ಅದ್ಭುತವಾಗಿ ಮೇಂಟೈನ್ ಮಾಡಿದ್ದಾರೆ. 5,500 ಗಿಡಗಳು. ಯಾರು ಬೇಕಾದರೂ ಬಂದು ಈ ದಾವಣಗೆರೆ ಜಿಲ್ಲೆ, ದಾವಣಗೆರೆ ತಾಲೂಕು, ಕುರ್ಕಿ ಗ್ರಾಮ, ಸಿದ್ದೇಶ್ ಸರ್ ಅವರ ತೋಟಕ್ಕೆ ಯಾರು ಬೇಕಾದ್ರೂ ಬಂದು ವಿಸಿಟ್ ಮಾಡ್ಬೋದು. ಹೆಚ್ಚಿನ ಮಾಹಿತಿಗಾಗಿ ಗೋಲ್ಡನ್ ಸಾಯಿಲ್ ಕಂಪನಿಯವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ವರ್ಷಕ್ಕೆ ಡಿಪೆಂಡ್ ಮಾಡಿದ್ರೆ ಈ ಸತಿ ಉತ್ತಮವಾದ ಬೆಳೆ ಬಂದಿದೆ. ಈಗ ಕಟಾವ್ ಆಗಿದೆ ಸರ್. ಎರಡು ಕಟಾವ್ ಮಾಡಿ ನೋಡಿ ರೈತ ಬಂದವರು, 2 ಕಟಾವ್ ಆಗಿದೆ. 2 ಕಟಾವ್ ಆದ್ರೂ ನೀವು ಯಾವ ಗಿಡದಲ್ಲಾದ್ರೂ ನೋಡಿ ತುಂಬು ಗೊನೆ ಯಾರು ಬೇಕಾದ್ರೂ ಸುತ್ತಮುತ್ತ 3 ಗೊನೆ 4 ಗೊನೆನೂ ಇದಾವೆ. 3 ಗೊನೆ 4 ಗೊನೆ ಇನ್ನೂ ಇದೆ ಸರ್. 5 ಗೊನೆ 6 ಗೊನೆವರೆಗೂ ಇತ್ತ ಕಟಾವ್ ಆಗಕ್ ಮುಂಚೆ? ಐತೆ. ಒಂದೊಂದು ಗೊನೆ ಸರಿ ಸುಮಾರು ಕಟಾವ್ ಮಾಡೋದ್ರಲ್ಲ, ಎಷ್ಟು ತೂಕ ಇರ್ತು ಅಂತ ಸಂಪೂರ್ಣ ಪರಿಶೀಲನೆ ಮಾಡಿಲ್ಲ. ಒಂದು 8ರಿಂದ 10 kg ಅಂತ ಸರಾಸರಿ ಮ್ಯಾಕ್ಸಿಮಮ್ ಎಷ್ಟು kg ವರೆಗೂ ಬರ್ಬೋದಿತ್ತು ಅಂತ ನಿಮ್ಮ ಅನಿಸಿಕೆ? ಮ್ಯಾಕ್ಸಿಮಮ್ ಒಂದು 12ರಿಂದ 15 kg ತನಕಲೂ ಒಂದೊಂದು ಗೊನೆ ಸಿಗೋ ಒಂದು ಇದು ಕಾಣುತ್ತೆ. ಯಾಕೆಂದ್ರೆ ನೋಡಿ ಕಾಯಿ ಎಷ್ಟು ಚೆನ್ನಾಗಿ ಕಟ್ಟಿದೆ ಅಂದ್ರೆ ಒತ್ತೊತ್ತಾಗಿ ಕಟ್ಟಿದೆ. ಹರಳು ಡ್ರಾಪಿಂಗ್ ಆಗಿಲ್ಲ, ತುಂಬು ಗೊನೆ ಇದೆ. 12ರಿಂದ 15 kg ವರೆಗೂ ತೂಕ ತೂಗಿದೆ. ಸರಾಸರಿನೇ 8ರಿಂದ 10 kg. ಸರಾಸರಿ 8ರಿಂದ 10 kg ಇರೋದ್ರಿಂದ ಬಹಳ ಅದ್ಭುತವಾಗಿ ಗೊನೆ ಕಟ್ತಾ ಇದೆ. 2 ಕಟಾವ್ ಆಗಿದೆ. ಸಾಮಾನ್ಯವಾಗಿ ನಾವು ರೈತರು ಕೆಲವೊಂದು ರಾಸಾಯನಿಕ ಬಳಸಿರೋಂಥ ತೋಟ ಅಕ್ಕಪಕ್ಕ ನೋಡ್ತೀವಿ, ಇಷ್ಟು ಗೊನೆಗಳಿಲ್ಲ ಅಲ್ಲ ಸರ್? ನಿಜ ಕಾಣಿಸಲ್ಲ ಸರ್. ನೀವು ಸಂಪೂರ್ಣ ಆರ್ಗ್ಯಾನಿಕ್ ಇದೆ. ನಮ್ಮ ಗೋಲ್ಡನ್ ಸಾಯಿಲ್ ಅರೇಕಾ ಪವರ್, ಜೀರಕ್ಷಕ್, ಅಸ್ತ್ರ, ಆಮೇಲೆ ಬಯೋ ಗ್ರೀನ್ ಗೋಲ್ಡ್ ಇದನ್ನೇ ಬಳಸಿದ್ರೆ ಸರ್. ಈಗ ರಾಸಾಯನಿಕ ಬಳಸುವಾಗ ಖರ್ಚು ವೆಚ್ಚ ಏನ್ ಬರ್ತಾ ಇತ್ತು, ಇವಾಗ ಖರ್ಚು ವೆಚ್ಚ ಬಗ್ಗೆ ಹೇಳ್ಬೇಕಂದ್ರೆ 80,000 ರೂಪಾಯಿ ಒನ್ ಟೈಮ್ ಹಾಕ್ತಿದ್ದೆ. ರಾಸಾಯನಿಕ ವರ್ಷದಾಗ 2 ಟೈಮ್ ಕೊಡ್ತಿದ್ವಿ. 1,60,000 ಹಾಕೋದಕ್ಕೆ ಖರ್ಚು ವೆಚ್ಚ ಎಲ್ಲ 2 ಲಕ್ಷ ಇಲ್ಲ, 1,60,000 ಇಟ್ಕೊಂಡು ಇದು ಒನ್ ಟೈಮ್ಗೆ ನಾನು 55,000 ರೂಪಾಯಿ 54,000 ರೂಪಾಯಿನ ಆಗಿತ್ತು. 5,500 ಗಿಡಕ್ಕೆ ಸೇರಿ 55,000 ಅಂತ ಹೇಳಿದ್ರು ಸರ್. ಮ್ಯಾಕ್ಸಿಮಮ್ ನೋಡಿ ಒಂದು ಗಿಡಕ್ಕೆ 10ರಿಂದ 15 ರೂಪಾಯಿ ಡ್ರಂಚಿಂಗ್ ಮಾಡ್ತೀರಿಂದ ಒಂದು 10 ರೂಪಾಯಿ. 3 ಸಲ ಡ್ರಂಚಿಂಗ್ ಮಾಡಿದ್ರು 30 ರೂಪಾಯಿ ಆಯಿತು. 2 ಸಲ ಸ್ಪ್ರೇ ಮಾಡ್ತೀವಿ ಅಂತಂದ್ರೆ ಇನ್ನೊಂದು 15 ರೂಪಾಯಿ ಜಾಸ್ತಿ ಆಯಿತು. 40 ರೂಪಾಯಿ 45 ರೂಪಾಯಲ್ಲಿ ಒಂದು ವರ್ಷಕ್ಕೆ ಸಂಪೂರ್ಣವಾಗಿ ಆಗೋವಂಥ ಗೋಲ್ಡನ್ ಸಾಯಿಲ್ ಗೊಬ್ಬರಗಳನ್ನ ನಮ್ಮ ಕಂಪನಿ ರೈತರಿಗೆ ಒದಗಿಸ್ತಾ ಇದೆ ಸರ್. ಈಗ ಒದಗಿಸಿದ್ರು ಆ ಮಟ್ಟದ ಗುಣಮಟ್ಟದ ಗೊಬ್ಬರಗಳನ್ನ ಕೊಟ್ಟರು ಫಲಿತಾಂಶ ಹೇಗೆ ಬರ್ತಾ ಇದೆ ಅನ್ನೋದು ಒಂದು ಪ್ರಶ್ನೆ ರೈತರಿಗೆ. ಫಲಿತಾಂಶದ ಬಗ್ಗೆ ನೀವೇನು ಹೇಳ್ತೀರಾ? ಗೋಲ್ಡನ್ ಸಾಯಿಲ್ ಫಲಿತಾಂಶ ಚೆನ್ನಾಗಿದೆ ಮೇಡಮ್. ಅದಕ್ಕೂ ಇದಕ್ಕೂ ಹೋಲಿಸಿ ಹೋದ್ಸತಿಗಿಂತ ನಾವು ಕಳೆದ ವರ್ಷ ಎಲ್ಲ ರಾಸಾಯನಿಕ ಉಪಯೋಗಿಸಿದ್ವಿ. ಈಗ 1 ವರ್ಷದಿಂದ ಇದು ಮಾಡ್ತಾ ಇದ್ದೀವಿ. ಚೆನ್ನಾಗಿ ಅನಿಸಿದೆ. ಅಂದ್ರೆ ಅದಕ್ಕಿಂತ ಖರ್ಚು ನಮಗೆ ರಾಸಾಯನಿಕ ಈಗ ಹಾಕೋದು ಮೇಲೆ ಹಾಕ್ತೀವಿ ನಾವು, ಬಗ್ದು ಹಾಕಲ್ಲ. ಅದು ಅರ್ಧ ಗಾಳಿಗೆ ಸ್ಪ್ರೆಡ್ ಆಗುತ್ತೆ, ಇನ್ನು ಅರ್ಧ ಅಷ್ಟೇ ಸಿಗುತ್ತೆ ನಮಗೆ ಗಿಡಕ್ಕೆ. ಇದೇನು ಡೈರೆಕ್ಟ್ ಡ್ರೆಂಚಿಂಗ್ ಮಾಡೋದ್ರಿಂದ ನೀರ್ ಮುಖಾಂತರ ಚೆನ್ನಾಗಿ ಅನಿಸುತ್ತೆ. ಗಿಡ ಸಂಪೂರ್ಣವಾಗಿ ತಗೊಳುತ್ತೆ. ನಾವು ಇಲ್ಲಿ ನೋಡ್ಬೋದು ಎರೆಹುಳುಗಳ ಇಕ್ಕೆನೂ ಕಾಣಿಸ್ತಾ ಇದೆ. ಎರೆಹುಳದ ಇಕ್ಕೆ ಹೊಲ ತುಂಬಾ ಐತ್ ಬಿಡ್ರಿ, ನೋಡಿ ಇದು ಮಲ್ಚಿಂಗ್ ಮಾಡಿದ್ದಾರೆ. ನಾವು ನಮ್ಮ ಗೋಲ್ಡನ್ ಸಾಯಿಲ್ ರೈತರಿಗೆ ಅದೇ ಹೇಳೋದು, ಆದಷ್ಟು ಉಳುಮೆ ಮಾಡಬೇಡಿ, ಮಲ್ಚಿಂಗ್ ಮಾಡಿ. ನೋಡಿ ಎಲ್ಲ ಕಡೆನೂ ಇದೆ, ಎಲ್ಲ ಎರೆಹುಳದ ಇಕ್ಕೆನೇ ಇದೆ ನೋಡಿ. ಇಲ್ಲೆಲ್ಲ ಎರೆಹುಳುಗಳು ಭಾಳ ಮೃದುವಾಗಿದೆ. ಮಣ್ಣು ಅಷ್ಟೇ, ನಾವು ಎಷ್ಟು ಕಾಲಿಟ್ರೆ ಭಾಳ ಮೃದುವಾಗಿ ಸಿಗ್ತಾ ಇದೆ ಸರ್. ಹಂಗೆ ತೋಟ ಓಡಾಡ್ಕೊಂಡು ಗೊನೆಗಳು ತೋರ್ಸೋಣ ಬನ್ನಿ ಸರ್. ಈಗ ಗೋಲ್ಡನ್ ಸಾಯಿಲ್ ಪರಿಚಯ ನಿಮಗೆ 5 ವರ್ಷದಿಂದ ಇದ್ರೂ ಇದೇ ಮೊದಲನೇ ವರ್ಷ ನೀವು ಬಳಸಿದ್ರಿ. ಉಮೇಶ್ ಸರ್ ಯಾವತ್ತೂ ಬಳಸಿ ಅಂತ ಹೇಳಿಲ್ಲ ಹೇಳಿಲ್ಲ, ಆದರೂ ಕೂಡ ನೀವು ಬಳಸಿದ್ರಿ. ಬಳಸಿದ ತಕ್ಷಣ ಬೇರೆ ಯಾರಾದರೂ ಅಕ್ಕಪಕ್ಕ ರೈತರು ಬಂದು
ನಿಮ್ಮ ತೋಟ ನೋಡಿ ಪರವಾಗಿಲ್ಲ ಈ ಸಲ ಚೆನ್ನಾಗಿರ್ದಿದೆ ಚೆನ್ನಾಗೈತೆ ಅಂತ ಹೇಳಿದ್ದಿದ್ಯಾ ಸರ್? ಹೌದು ಹೇಳಿದೆ. ಹೌದು. ಈ ಸುತ್ತಮುತ್ತ ತುಂಬಾ ಜನ ರೈತರು ಗೋಲ್ಡನ್ ಸಾಯಿಲ್ ಬಳಸ್ತಾ ಇದ್ದಾರೆ. ಇವಾಗ ಆಲ್ರೆಡಿ ಇದಕ್ಕೂ ಹೋಗಿ ಬಂದದು ಕಲ್ಲು ಬಂಡೆ ಈ ಭಾಗದಲ್ಲಿ ಎಲ್ಲ ತುಂಬಾ ಜನ ರೈತರು ಸುಮಾರು ಇಲ್ಲೆಲ್ಲ ಒಂದು 30,000 ಗಿಡ ಹತ್ರ ನಿಯರ್ ಬೈ ಬಳಸ್ತಾ ಇದ್ದಾರೆ ರೈತರು. ಸರ್ ಆ ರೈತರ ಪರಿಚಯ ಏನಾದ್ರು ನಿಮ್ಗಿದೆಯಾ? ಈಗ ಕೇಳ್ತಾ ಇದ್ರು ಹೋಗಿ ಬರ್ತೀನಿ ಅಂತ ಹೇಳ್ತಾ ಇದ್ರಿ. ಫೋನ್ನಲ್ಲಿ ಲೈವ್ ಇದು ಫೋನ್ನಲ್ಲಿ ಮಾತಾಡಿದ್ದೀರಿ, ನೇರ ಹೋಗಿಲ್ಲ. ಅವರು ಫೋನಲ್ಲೂ ಅವ್ರ ಅನಿಸಿಕೆ ಏನು ಹೇಳಿದ್ರು ಸರ್? ಯಾಕೆಂದ್ರೆ ಕಸ್ಟಮರ್ ಸರ್ ಆ ಕಡೆ ತೋರಿಸಿ ಸರ್. ಈಗ ನಾವು ಗೊನೆಗಳು ನೋಡ್ತಾ ಇದ್ರೆ ಒಂಥರ ಬಿಗಿ ಗೊನೆ ಇದೆ, ಬಿಗಿ ಐತೆ ಮೇಡಮ್, ಬಿಗಿ ಇದೆ ನೋಡಿ. ಎಲ್ಲಿ ರೋಟಿ ಹಾಕೋದು ಅಂತಾನೆ ಕಾಣಿಸ್ತಾ ಇಲ್ಲ, ಆ ತರ ಇದೆ. ಆ ರೀತಿ ಹಿಂಗ ಹಾಕಕ್ಕೆ ಎಳೆಯಕ್ಕೆ ಇದಾಗ್ದಾನೆ ಒಂದು 2-3 ಗೊನೆ ಎಳೆ ಗೊನೆಗೆ ಹಾಕಿ ಒಂದು 4-5 ಮರದಲ್ಲಿ ಎಳೆದಿದ್ದಾರೆ. ಮೇಲಿನ ಗೊನೆಗೆ ಎಳೆದ್ಬಿಟ್ಟಿದ್ದಾರೆ. ಅಂದ್ರೆ ಆ ಗೊನೆ ಅದು ಕಾಣಿಸೋದಿಲ್ಲ. ಈಗ ನೋಡಿ ಇಲ್ಲಿ ಗೊನೆ ಇದಾವಲ್ಲ, ಯಾವ ಕಡೆ ಹಾಕೋದು ಯಾವ್ದಕ್ಕೆ ಅಂತಾನೆ ಕನ್ಫ್ಯೂಸ್ ಆಗುತ್ತೆ, ಅಷ್ಟು ಒತ್ತೊತ್ತಾಗಿದೆ. ನಾವು ತೋಟದಲ್ಲಿ ಯಾವುದೋ 1 ಗಿಡ 100 ಗಿಡ 50 ಗಿಡ ಅಲ್ಲ, ಎಲ್ಲ ಗಿಡನೂ ಅದೇ ತರ ಬಂದಿದೆ ಸರ್. ಇನ್ನೊಂದು ಸಮಸ್ಯೆ ಏನು ಅಂದ್ರೆ ಬೇಸಿಗೆ ಟೈಮಲ್ಲಿ ಒಂಥರ ಬಣ್ಣ ಬದಲಾಗುತ್ತೆ, ಒಂಥರ ಹಳದಿ ಬಣ್ಣ ಬರೋದು, ಇಲ್ಲ ತೇವಾಂಶ ಜಾಸ್ತಿ ಆದಾಗ ಹಳದಿ ಬಣ್ಣ ಬರೋದು, ಮತ್ತೆ ಈಗ ಬಿಸಿಲು ಜಾಸ್ತಿ ಆದಾಗ ಗರಿಗಳ ತುದಿ ಎಲ್ಲ ಒಣಗ್ಬಿಡುತ್ತೆ, ಬ್ಲೈಟ್ಸ್, ಆ ತರ ಹುಳುಗಳ ಬಾಧೆ, ಈ ತರ ಏನಾದ್ರು ಸಮಸ್ಯೆ ಇದೆಯಾ ನಿಮ್ಮ ತೋಟದಲ್ಲಿ? ಇಲ್ಲ ಮೇಡಮ್, ಒಂದು ಗಿಣಿ ಹಸಿರು ಕಲರ್ ಯಾವಾಗ್ಲೂ ಇದೇ ಬಣ್ಣ ಇರುತ್ತೆ. ಈಗ ನಾವು ಸರ್ ಆ ಕಡೆ ಹಂಗೆ ತೋರಿಸಿ ಸರ್. ಈಗ ರಾಸಾಯನಿಕ ಹಾಕಿದಾಗ ಅದು ಪವರ್ಗೆ ಕಪ್ಪಾಗುತ್ತೆ ಗಿಡ. ಹೌದು. ಕಂಪನಿಯವ್ರ ಜೊತೆ ಸಂವಾದ ನಡೆಸ್ಕೊಂಡು ಅವಾಗವಾಗ ಕರೆ ಮಾಡಿಕೊಂಡು ಏನು ನಮ್ಮದು ಸಮಸ್ಯೆ ಈ ಥರ ಇದೆ, ಈ ಥರ ಪರಿಹಾರ ಮಾಡೋದಾ, ಇಲ್ಲ ನಮ್ಮ ತೋಟದಲ್ಲಿ ಇಷ್ಟು ಇಂಪ್ರೂವ್ಮೆಂಟ್ ಆಗಿದೆ, ಇನ್ನೂ ಇಂಪ್ರೂವ್ಮೆಂಟ್ ಮಾಡಿಕೊಡ್ಬೇಕು, ಆ ಥರ ಏನಾದರೂ ಮಾರ್ಗದರ್ಶನ ತಗೊಂಡ್ರೆ ಭಾಳ ಒಳ್ಳೇದ ರೈತರಿಗೆ. ಒಳ್ಳೇದು ಮೇಡಮ್. ನಮ್ಗೆ ಉಮೇಶ್ ಸರ್ ಕೇಳ್ತಾ ಇರ್ತಾರೆ, ಹಾಗಾಗಿ ಫೋನ್ ಮಾಡಿ ಹೆಂಗಿದೆ ತೋಟ, ಏನಾಗಿದೆ, ಯಾವ ತರ ಇದೆ, ನಾವು ವಿಚಾರಿಸ್ತಿರ್ತೀವಿ. ಈ ತರ ಆಗೈತೆ ಸರ್, ಮುಂದೆ ಏನ್ ಮಾಡ್ಬೇಕನ್ನ ಒಂದು ಪರಿಹಾರನೂ ಹೇಳ್ಕೊಡ್ತಿರ್ತೀವಿ. ಅದೇ ಇನ್ನೊಂದೇನು ಅಂತಂದ್ರೆ ಉತ್ಪನ್ನ ಎಷ್ಟು ಮುಖ್ಯನೋ ಮಾರ್ಗದರ್ಶನ ಕೂಡ ಅಷ್ಟೇ ಮುಖ್ಯ. ಆ ವಾತಾವರಣಕ್ಕೆ ತಕ್ಕಂತೆ ಆ ಹಂತದಲ್ಲಿ ಸರಿಯಾದ ವಿಧಾನದಲ್ಲಿ ಏನು ಪೌಷ್ಟಿಕಾಂಶತೆ ಕೊಡಬೇಕೋ ಅದನ್ನ ನಾವು ಕಂಪನಿಯವರು ಸಜೆಸ್ಟ್ ಮಾಡ್ತಾ ಇರ್ತೀವಿ. ಅದ್ರ ಪ್ರಕಾರನೇ ಬಳಸಬೇಕು. ಅದ್ರ ಪ್ರಕಾರ ಬಳಸಿದಾಗ ನೋಡಿ ಇಷ್ಟು ಅದ್ಭುತವಾಗಿ ತೋಟವನ್ನು ನಿರ್ವಹಣೆ ಮಾಡ್ಕೋಬಹುದು ಅಲ್ವಾ ಸರ್? ನೀವು ಅದೇ ತರ ಬಳಸಿರೋದಲ್ಲ? ಹೌದು ಹೌದು, ಅದೇ ತರನೇ 4 ತಿಂಗಳಿಗೆ ಒಂದು ಟೈಮ್ 3 ಟೈಮ್ ನೀವು ಕರೆಕ್ಟಾಗಿ ಕೌಂಟ್ ಇಟ್ಕೊಳ್ಳಿ. ನೀವು ವರ್ಷದಲ್ಲಿ ಈಗ ಯಾವುದೇ ಮಂತಲ್ಲಾದರೂ ಬಳಸಿರಿ ನೀವು. ಫಾರ್ ಎಕ್ಸಾಂಪಲ್ ಆಗಸ್ಟಲ್ಲಿ ಬಳಸಿದರೆ ಆಗಸ್ಟು, ಸೆಪ್ಟೆಂಬರು, ಅಕ್ಟೋಬರು, ನವೆಂಬರು ಮತ್ತು ನೀವು ಡಿಸೆಂಬರಲ್ಲಿ ಬಳಸಬೇಕು. ನೀವು ಬಳಸಿದ 4 ತಿಂಗಳಿಗೆ ರಿಪೀಟ್ ಮಾಡಿ. ಮತ್ತು ನಾವು ಸ್ಪ್ರೇನೂ ಅಷ್ಟೇ, ನೆನ್ನೆ ಒಂಬಳೆ 2 ಒಂಬಳೆ ಹೊಡೆದಾಗ ಸ್ಪ್ರೇ ಕೊಟ್ಕೊಳ್ಳಿ. ಅದು ನಿಮಗೆ ಏನಾಗುತ್ತೆ ಅಂದರೆ ಉತ್ತಮವಾಗಿ ಕಾಳು ಕಟ್ಟೋದಕ್ಕೆ ಹೆಲ್ಪ್ ಆಗುತ್ತೆ. ಡೈಬ್ಯಾಕ್ ಡಿಸೀಸು ಫಂಗಸ್ನ ಕ್ಲಿಯರ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಸರ್. ಇನ್ನೊಂದು ಏನು ಅಂತಂದರೆ ಈಗ ಜನ ರಾಸಾಯನಿಕದಲ್ಲಿ ಬರೋವಂಥ ಫಲಿತಾಂಶಗಳು ಗೋಲ್ಡನ್ ಸಾಯಿಲ್ ಕಂಪನಿಯಿಂದ ಬರುತ್ತೋ ಇಲ್ವೋ ಅನ್ನೋ ಅಪನಂಬಿಕೆ ಇರುತ್ತೆ. ಅಂಥ ರೈತರಿಗೆ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಿ? ಅಲ್ಲಿ ಉದಾಹರಣೆ ನಮ್ಮ ತೋಟನೇ ಇದೆ ಅಲ್ಲ. ನಿಮ್ಮ ತೋಟನೇ ಇದೆ, ಯಾರು ಬೇಕಾದ್ರೂ ಬಂದು ನೋಡ್ಬೋದು. ನೋಡಿದ್ರಲ್ಲ, ಇದೇ ಬೇಕಾಗಿರೋದು. ರಾಸಾಯನಿಕ ಅಂತ ರಾಸಾಯನಿಕದ ಹಿಂದೆ ಓಡೋ ಬದಲು ಹೊಸ ಆವಿಷ್ಕಾರಗಳಾಗ್ತಾ ಇದೆ, ಹೊಸ ವಿಧಾನಗಳನ್ನ ಕಂಡುಹಿಡಿತಾ ಇದ್ದಾರೆ. ಇವತ್ತು ರಾಸಾಯನಿಕ ಬಿಟ್ಟು ಸಾವಯವದಲ್ಲೇ ಉತ್ತಮ ಫಲಿತಾಂಶ ಕೊಡೋವಂಥ ಕಂಪನಿ ನಮ್ಮದು ಗೋಲ್ಡನ್ ಸಾಯಿಲ್. ನೀವು ಬೇಕಾದ್ರೆ ಬರ್ಬೋದು. ರೈತರು ಕರೆ ಮಾಡಿದ್ರೆ ನಿಮ್ಮ ಸುತ್ತಮುತ್ತ ಇರೋವಂಥ ರೈತರ ನಂಬರ್ ಕೊಡ್ತೀವಿ, ಅವರು ಮತ್ತು ಉತ್ತಮ ಮಾರ್ಗದರ್ಶನ ಕೊಡ್ತೀವಿ. ಈಗ ಹೊಳಲ್ಕೆರೆ, ಚನ್ನಗಿರಿ, ದಾವಣಗೆರೆ ಈ ಭಾಗದಲ್ಲೆಲ್ಲನೂ ನಮ್ಮ ಉತ್ಪನ್ನ ಭಾಳ ಚೆನ್ನಾಗಿ ಸಿಗ್ತಾ ಇದೆ ಅಲ್ವಾ ಸರ್? ಸಿಗುತ್ತೆ. ಎಲ್ಲ ಕರ್ನಾಟಕದ ಎಲ್ಲ ಜಿಲ್ಲೆ, ಎಲ್ಲ ತಾಲೂಕುಗಳಲ್ಲೂ ಕೂಡ ನಮ್ಮ ಗೋಲ್ಡನ್ ಸಾಯಿಲ್ ಉತ್ಪನ್ನಗಳನ್ನ ಬಳಸಿ ಅದ್ಭುತ ಫಲಿತಾಂಶ ಬಂದಿರೋ ಬಗ್ಗೆ ಸರಿಯಾದ ಸಮಯಕ್ಕೆ ಬಳಸಿ, 4 ತಿಂಗಳಿಗೆ ಒಮ್ಮೆ ಬಳಸಿ, ಕಂಪನಿಯವರ ಜೊತೆ ಮಾರ್ಗದರ್ಶನದಿಂದ ಬಳಸಿ ಅಂತ ಹೇಳ್ತಾರೆ ಸರ್. ಸಿದ್ದೇಶ್ ಸರ್, ಇನ್ನೇನಾರು ಹೇಳೋದಿದೆಯಾ ಗೋಲ್ಡನ್ ಸಾಯಿಲ್ ಬಗ್ಗೆ? ನಿಮಗೆ ಸಂತೃಪ್ತಿಯಾಗಿ ಒಂದೇ ಮಾತಲ್ಲಿ ಏನು ಹೇಳ್ಬೋದು ನೀವು ರೈತರಿಗೆ? ಹೆಚ್ಚು ರೈತರು ಉಪಯೋಗಿಸ್ಬೋದು, ಒಳ್ಳೆ ರಿಸಲ್ಟ್ ಇದೆ. ಉದಾಹರಣೆ ನಮ್ಮ ತೋಟನೇ ನೋಡ್ಬೋದು, ಯಾವ ಮರ ನೋಡಿದ್ರು ಅದೇ ಒಂದೇ ಯೂನಿಫಾರ್ಮ್ನಲ್ಲೇ ತೋಟ ಫಸ್ಲಿದೆ ಸರ್. ಒಳ್ಳೆ ಪ್ರಾಡಕ್ಟ್ ಇದೆ, ಒಳ್ಳೆ ಉತ್ಪನ್ನ. ಅವರು ಕರೆ ಮಾಡಿದ್ರು, ನಾವು ಉತ್ಪನ್ನ ಕಳಿಸಿದ್ದು, ಅದು ಫೋನಲ್ಲೇ ಮಾರ್ಗದರ್ಶನ ಮಾಡಿದ್ದು. ನಮಗೆ
ಹೆಚ್ಚು ರೈತರು ಕೇಳ್ತಾ ಇರ್ತಾರೆ, ಬಿಫೋರ್ ವಿಸಿಟ್ ಮಾಡ್ತೀರಾ, ನಮ್ಮ ತೋಟ ನೋಡ್ತೀರಾ, ನೋಡಿದಾದ್ಮೇಲೆ ನೀವು ನಮಗೆ ಗೊಬ್ಬರನ ಕೊಡ್ತೀರಾ ಅಂತ ಕೇಳ್ತಾ ಇರ್ತಾರೆ. ದಯಮಾಡಿ ಬಿಫೋರ್ ವಿಸಿಟ್ ಮಾಡೋಷ್ಟು ಸಮಯ ನಮ್ಮಲ್ಲಿಲ್ಲ. ಹಾಗಾಗಿ ನಿಮಗೆ ನಂಬಿಕೆ ಇದ್ದರೆ ಕರೆ ಮಾಡಿ, ನಿಮ್ಮದು ಫೋಟೋಸ್ ವಿಡಿಯೋಸ್ ಕಳಿಸಿ, ನಮ್ಮ ಜೊತೆ ಒಂದು ಸಂವಾದ ನಡೆಸಿ. ಏನು ಉತ್ಪನ್ನಗಳನ್ನ ಆ ತೋಟಕ್ಕೆ ಅವಶ್ಯಕತೆ ಇದೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ನಾವು ಅದನ್ನು ಕೊಡ್ತೀವಿ. ನೀವು 2 ತಿಂಗಳಿಗೊಮ್ಮೆ ಕಂಪನಿಯವರ ಟಚ್ಚಲ್ಲಿದ್ದು ಯಾವ ಥರ ಬಳಸಬೇಕು, 4 ತಿಂಗಳಿಗೊಮ್ಮೆ ಕಂಪಲ್ಸರಿ ಬಳಸಿ, ವರ್ಷಕ್ಕೆ 3 ಬಾರಿ ಬಳಸಿ, ಒಂದು 2 ರಿಂದ 3 ಸ್ಪ್ರೇ ಮಾಡಿ. ಒಟ್ಟಲ್ಲಿ ವಾತಾವರಣ ಬದಲಾವಣೆ ಆದಾಗ ಮತ್ತು ನಿಮ್ಮ ತೋಟದ ಕಂಡೀಷನ್ಸು ಇದ್ರ ಮೇಲೆ ನಮ್ಮ ಮಾರ್ಗದರ್ಶನ ನಿಂತಿರುತ್ತೆ. ಈಗ ಸಿದ್ದೇಶ್ ಸರ್ ತೋಟ ಒಂಥರ ಇದ್ದರೆ ಇನ್ನೊಬ್ರು ಪಕ್ಕದ ತೋಟದವ್ರು ಏನೋ ಬದಲಾವಣೆ ಇರುತ್ತೆ. ಎಲ್ಲರೂ ಒಂದೇ ಥರ, ಎಲ್ಲ ಮನುಷ್ಯರು ಒಂದೇ ಥರ ಇರಲ್ಲ, ಎಲ್ಲರ ತೋಟನೂ ಒಂದೇ ಥರ ಇರಲ್ಲ, ಎಲ್ಲರ ಮಣ್ಣು ಒಂದೇ ಥರ ಇರಲ್ಲ. ಹಾಗಾಗಿ ನಮ್ಮ ಜೊತೆ ಸಂವಾದ ನಡೆಸಿ ತೋಟಕ್ಕೆ ಗೋಲ್ಡನ್ ಸಾಯಿಲ್ ಗೊಬ್ಬರನ ಮಾರ್ಗದರ್ಶನದ ಮೇರೆ ಬಳಸಿ. ಈಗ ಸರ್ ಹಂಗೆ ಹೋಗ್ತಾ ತೋಟ ಎಲ್ಲ ತೋರಿಸೋಣ. ನೋಡಿ ನೋಡಿ ತೂಕ ಹೆಂಗಿದೆ ಸರ್ ಅಡಿಕೆ? ತೂಕ ಭಾಳ ಚೆನ್ನಾಗಿರುತ್ತೆ. ಅವರು ಕೇಣಿ ಮಾಡಿದರೆ ಹೇಳ್ತಾರೆ ಔಷಧ ಚೆನ್ನಾಗಿದೆ ಅಂತ ಹೇಳಿ. ಏನಂತ ಹೇಳ್ತಾರೆ? ಇದು ಒಣ ದುಂಡು ಭಾಳ ಚೆನ್ನಾಗೈತೆ, ತೂಕ ಚೆನ್ನಾಗೈತೆ ಅಂತ ಆ ಕೇಣಿದಾರ ಹೇಳಿದ್ದು ಸರ್. ನಾವೇನು ಕೇಳಿಲ್ಲ. ಮೊನ್ನೆ ಒಣ ಅಡಿಕೆ ತರಕ್ಕೆ ಹೋದಾಗ ಅವರು ಇಲ್ಲೇ ಅವರ ಅಭಿಪ್ರಾಯ ವ್ಯಕ್ತಪಡಿಸ್ಕೊಂಡು. ಓಕೆ ಸರ್, ಆ ಕಡೆ ಚೂರು ಮುಂದಕ್ಕೆ ಹೋದ್ರೆ ಐಸೈಟ್ ಸಿಗುತ್ತೆ, ಕೈಗೆ ಎಟ್ಕೋಸಂಗಿದೆ. ಗೊನೆಗಳು ಎಷ್ಟು ಅದ್ಭುತವಾಗಿದೆ. ಈ ಕಡೆ 8 ವರ್ಷದ ಗಿಡನ ಸರ್ ಇದು? ಇಲ್ಲ, ಈ ಸೇಮೆ ಅದು ಕಲ್ಲು ಜರುಗ್ಸ, ಅದು ಭೂಮಿ, ಇದು ಮೆತ್ತನ ಭೂಮಿ, ಇದು ಕಲ್ಲು ಜರುಗ್ಸ. ಹಾಗಾಗಿ ಐತೆ ಹೆಚ್ಚಿಗೆ ಹೋಗಿಲ್ಲ ಇದು. ಅಲ್ಲ, ಕಲ್ಲು ಜರುಗ್ ಭೂಮಿ ಆದ್ರೂ ಎಷ್ಟು ಕಾಯಿ ಕಟ್ಟಿದೆ ನೋಡಿ. ಅದು ಬೆಳವಣಿಗೆ ಕುಂಠಿತ ಆಗುತ್ತೆ ಮೇಡಮ್ ಅವ್ರು ಕೆಲವು ವರ್ಷ. ನಂತರ ಫಸಲಿಗೆ ಏನು ತೊಂದರೆ ಇಲ್ಲ. ಫಸಲಿಗೆ ಏನು ತೊಂದರೆ ಇಲ್ಲ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. 3, 4, 5, 6 ಗೊನೆವರೆಗೂ ಇಡ್ತಿದೆ. ಈಗ ಆಲ್ರೆಡಿ 2 ಕಟಾವ್ ಆಗಿದೆ. ಯಾರಾದರೂ ಬಂದು ನೋಡಿದ್ರೆ ಇವ್ರ ತೋಟ ಕಟಾವ್ ಆಗಿದೆ ಅಂತ ಯಾರು ಹೇಳಲ್ಲ. ಸರ್, ಎಷ್ಟು ಕ್ವಿಂಟಲ್ ಕಟಾವ್ ಆಗಿದೆ ಸರ್? ಈಗ 73 ಕ್ವಿಂಟಲ್ ಕಟಾವ್. 73 ಕ್ವಿಂಟಲ್ 2ನೇ ಕಟಾವಲ್ಲಿ ಕಟಾವ್ ಮಾಡಿದ್ದಾರೆ. ಏನು ಭಾಳ ಗೊನೆಗಳು ಎಲ್ಲ ಒಂಥರ ದ್ರಾಕ್ಷಿ ಗೊನೆ ಥರ. ಹೌದು ಸರ್. ಸರ್, ಎಲೆಗಳು ತೋರಿಸಿ ಸರ್. ಬುತ್ತಿಗೊನೆ ಅಂತೀವಿ. ಬುತ್ತಿಗೊನೆ ಅಂತಾರೆ. ಬುತ್ತಿಗೊನೆ ಅಂತೀರಾ? ನಾವು ಈ ಡೈರೆಕ್ಷನ್ ಅಲ್ಲಿ ನೋಡಿದ್ರೆ ಕಾಡು ಬೆಳೆದಂಗೆ ಒತ್ತೊತ್ತಾಗಿದೆ ಗಿಡಗಳು. ಗರಿಗಳು ಅಷ್ಟೇ ಬಹಳ ಚೆನ್ನಾಗಿ ಹರಡ್ಕೊಂಡಿದೆ ನೋಡಿ ಸರ್. ಓಪನ್ ಮಾಡಿದ್ರೆ ಇರುತ್ತಲ್ಲ ಆ ತರ ಹರಡಿದೆ. ಬಹಳ ಹೆಲ್ತಿ ಇದೆ ಗರಿಗಳಿದೆ. ಬ್ಲೈಟ್ಸ್ ಇಲ್ಲ, ಈ ರೆಡ್ ಮೈಟ್ಸ್ ಹುಳಗಳೆಲ್ಲ, ರಸಾಯನ ಕೀಟ, ಆ ಸಮಸ್ಯೆ ಇಲ್ಲ. ಗೊನೆಗಳು 3, 4 ಒಂದೊಂದೇ ಕಡೆ ತೋರಿಸ್ತೀವಿ. ಇಲ್ಲ, ಒಂದು 5 ಗಿಡ, 4 ಗಿಡ. ಆ ಎಂಡವರೆಗೂ ನಿಮ್ದೇ ಅಲ್ಲ ಸರ್ ತೋಟ? ಹೌದೌದು. ಈ ಕಡೆ ಎಂಡು, ಇನ್ನು ಆ ಕಡೆ ಬಾಳೆ ಗಿಡದ ಆ ಕಡೆ ಇದೆ. ಭಾಳ ಚೆನ್ನಾಗಿ ಬಂದಿದೆ ಸರ್. ಇನ್ನು ಮುಂದುವರಿಸ್ತೀರಾ ಗೋಲ್ಡನ್? ಏನು ಮುಂದುವರಿಸ್ತೀವಿ ಮೇಡಮ್. ಹಾಂ ಸರ್, ಇದೊಂದು ಹೆಣ್ಣು ಬಿಡಲ್ಲ ಆದರೂ ಬಿಡಲ್ಲ ಅಂದ್ರೆ ಬಿಡಲ್ಲ ಅನ್ನೋ ಥರ ಆಗಿದೆ ತೋಟ ಸರ್. ಇದು ಚೆನ್ನಾಗಾದ್ರೆ ಯಾರು ಬೇಕಾದರೂ ಬಳಸ್ತಾರೆ, ಚೆನ್ನಾಗಿದ್ರೆ. ಹೌದು, ಅದು ರೈತರು ವಿಶ್ವಾಸ ಎಲ್ಲಿ ಗಳಿಸ್ಬೇಕು ಅಂದರೆ ತೋಟದಲ್ಲೇ ಅಲ್ಲಿ ಬಂದಿರೋ ಫಲಿತಾಂಶದಲ್ಲಿ. ಎಲ್ಲ ಕಡೆ ಎಲ್ಲಿ ನೋಡಿದ್ರು ಗೊನೆ ಒಂದೇ ಭಾರಿ ಗೊನೆ ಇದಾವೆಲ್ಲ. ನಾವು ಓಡಾಡೋಕ್ಕಾಗಲ್ಲ ಜಾಸ್ತಿ. ಎಲ್ಲ ಸ್ವಲ್ಪ ಇದು ಏನು ಝೀರೋ ಕಲ್ಟಿವೇಶನ್ ಮಾಡಿರೋದ್ರಿಂದ ನೋಡಿ ಎಲ್ಲೂ ಇದೇ ಥರನೇ ಮೇಂಟೈನ್ ಮಾಡಿಸ್ಬೇಕು ನಾವು. ನೆಕ್ಸ್ಟ್ ಇಯರ್ ಗರ್ಭನೂ ಭಾಳ ದೊಡ್ಡದಾಗಿ ಕಟ್ಟಿದೆ. ಹೌದು ಸರ್. ಎಲ್ಲ ಗಿಡದಲ್ಲೂ ಗರ್ಭ ಸ್ಟಾರ್ಟ್ ಆಗಿದೆ. ಗರ್ಭ ಭಾಳ ಚೆನ್ನಾಗಿ ಹೊಡ್ಕೊಂಡಿದೆ. ಎಲ್ಲ ಕಟ್ಟಿದೆ, ಚೆನ್ನಾಗಿ ಕಟ್ಟಿದೆ. ನಾವು ಇದೇ ಥರ ಮೇಂಟೈನ್ ಮಾಡ್ತಿದ್ರೇ ನಮಗೆ ಅದು ಔಟ್ಪುಟ್ ಚೆನ್ನಾಗಿ ಬರೋದು. ಹಣ್ಣು ಅಷ್ಟೇ ತುಂಬ ಸಾಫ್ಟ್ ಇದೆ. ಇದೆಲ್ಲ ಕಲ್ಲು ಭೂಮಿ. ಅದರಲ್ಲ ಕಲ್ಲು ಭೂಮಿಲೂ ಇಷ್ಟು ಸಾಫ್ಟ್ನೆಸ್ ಬಂದಿದೆ. ಈ ಕಡೆ ಬಂದು ಫುಲ್ ಕಲ್ಲು ಭೂಮಿ ಇದು. 10 ಅಡಿ ಇದೆಯಾ? ಸರ್ ಇದು 9 ಅಡಿ. 9 ಅಡಿ ಹೆಚ್ಚು ಕಮ್ಮಿ. ಇದು ಒಂದು 11 ಅಡಿ ಮೇಲಿದೆ. ಇದು ಒಂದು ತೋರಿಸಿ ಉಳುಮೆ ಮಾಡ್ತಾರೆ. ನಾವಿಲ್ಲಿ ಝೀರೋ ಕಲ್ಟಿವೇಶನ್ ಮೇಂಟೈನ್ ಮಾಡ್ತಿದ್ರೆ ನೋಡಿ ಕಸ ಎಲ್ಲ ಹಾಗೆ ಇದೆ. ಇಲ್ಲೆಲ್ಲ ತೋರಿಸಿ ಮಲ್ಚಿಂಗ್ ಮಾಡಿ ಬಿಟ್ಟಿದ್ದಾರೆ. ಕ್ಲೀನು ಸ್ವಚ್ಛ ಕೃಷಿ ಬೇಡ, ಮಲ್ಚಿಂಗ್ ಮಾಡಿ. ಜೀವಂತ ಇವಾಗ ಉತ್ತಮ. ನೀವು ಬೇಸಿಗೆ ಬಂದಿದ್ದು ಓಡಾಡಕ್ಕೂ ಆಗಲ್ಲ. ಹಾಂ ಹೌದು.
ಸರ್ ಇವಾಗ 2 ಬಾರಿ ಕಟಾವು ಆಗಿದೆ. ಎಷ್ಟು ಕ್ವಿಂಟಲ್ ಅಡಿಕೆ ಕಟಾವು ಮಾಡಿದ್ದೀರಾ ಅಂದರೆ? 73 ಕ್ವಿಂಟಲ್ ಕಟಾವು. ಓಕೆ, ಇನ್ನೂ 3 ಕಟಾವು ಇದೆಯಾ? ಇನ್ನು 2-3 ಕಟಾವು ಮಾಡಲೇಬೇಕು. 3-4 ಆಗಂಗಿದೆ ಗೊನೆ ನೋಡಿ. ಸರ್ ನೀರು ಯಾವ ಥರ ಮೇಂಟೈನ್ ಮಾಡ್ತಿದ್ದೀರಾ? ಎಷ್ಟು ದಿನಕ್ಕೊಮ್ಮೆ ಕೊಡ್ತಿದ್ದೀರಾ? ಡ್ರಿಪ್ 12ರಿಂದ 13 ದಿವಸ ಆಗುತ್ತೆ ಮೇಡಮ್. ಒಂದು ಶಿಫ್ಟ್, ಒಂದು ಶಿಫ್ಟ್ 12ರಿಂದ 13 ದಿನ. 13 ದಿವಸಕ್ಕೆ ಒಂದು ನೀರು. ಹೌದು, ಮಣ್ಣನ್ನು ಆರಿಸೋದು, ನೀರು ಕೊಡೋದು. ನೀರು ನಿಲ್ಲಲ್ಲ, ಎಲ್ಲೋ ನೀರು ನಿಲ್ಸೋದೇ ಅಲ್ಲ, ನಿಲ್ಸೋದೇ ಇಲ್ಲ ನೋಡಿ. ಮತ್ತೆ ಹನಿ ನೀರಾವರಿ ಮುಖಾಂತರ ಹನಿ ನೀರಾವರಿ ಮುಖಾಂತರನೇ ಕೊಡ್ತಾ ಇರೋದು. ಎಲ್ಲೋ ನೀರು ನಿಲ್ಲಬಾರ್ದು. ನೀರು ನಿಂತಾಗ ಏನಾಗುತ್ತೆ, ಅಲ್ಲಿ ನಮಗೆ ಫಸಲು ಇನ್ನೂ ಡೌನ್ ಆಗುತ್ತೆ. ನೀರು ಅತಿಯಾಗಿ ನೀರು ಹಾಯಿಸೋದು ಬೇಡ, ಭೂಮಿನ ಆರಿಸಿ ಕೊಡಿ. ಓಕೆ, ಓಕೆ, ನೋಡಿದ್ರಲ್ಲ ರೈತ ಬಂದವರೇ, ಬಹಳ ವಿಚಾರಗಳನ್ನ ನಾವು ಸಿದ್ದೇಶ್ ಸರ್ ಜೊತೆ ಶೇರ್ ಮಾಡ್ಕೊಂಡು ಅವ್ರ ತೋಟನ ಓಡಾಡಿ ನೋಡಿ ಬಹಳ ಖುಷಿ ಆಯಿತು. 1 ವರ್ಷದ ಸಂಪೂರ್ಣ ಡೋಸೇಜ್ ಗೋಲ್ಡನ್ ಸಾಯಿಲ್ ಗೊಬ್ಬರಗಳನ್ನ ಸ್ಪ್ರೇಡ್ನ ಬಳಸಿ ಇವತ್ತು ಅದ್ಭುತ ಫಲಿತಾಂಶ ಬಂದಿದೆ. 2 ಕಟಾವ್ ಆಲ್ರೆಡಿ 73 ಕ್ವಿಂಟಲ್ ಅಲ್ಲ ಸರ್? 73 ಕ್ವಿಂಟಲ್ ಕಟಾವ್ ಆದ್ರೂ ಯಾರು ಬಂದು ನೋಡಿದ್ರೂ ಇನ್ನೂ ಈ ತೋಟ ಕಟಾವ್ ಆಗಿಲ್ವೇನೋ ಅನ್ನೋಷ್ಟು ಅದ್ಭುತವಾಗಿ ಬಂದಿದೆ. ಅರಳು ಉದುರಿಲ್ಲ, ಕಾಯಿ ಚೆನ್ನಾಗಿ ಕಚ್ಚಿದೆ, ಒಳ್ಳೆ ತೂಕ ಬರ್ತಾ ಇದೆ. ಹಚ್ಚ ಹಸಿರಾಗಿರೋಂಥ ಚಾಚ್ಕೊಂಡಿರೋಂಥ ಗರಿಗಳು, ಆರೋಗ್ಯಯುತವಾದ ತೋಟ. 0 ಕಲ್ಟಿವೇಷನ್ನಲ್ಲಿ ಯಾವುದೇ ಒಂದು ಕಲ್ಟಿವೇಷನ್ ಮಾಡದೆ ಅದ್ಭುತವಾಗಿ ಮೇಂಟೈನ್ ಮಾಡಿದ್ದಾರೆ. 5,500 ಗಿಡಗಳು. ಯಾರು ಬೇಕಾದರೂ ಬಂದು ಈ ದಾವಣಗೆರೆ ಜಿಲ್ಲೆ, ದಾವಣಗೆರೆ ತಾಲೂಕು, ಕುರ್ಕಿ ಗ್ರಾಮ, ಸಿದ್ದೇಶ್ ಸರ್ ಅವರ ತೋಟಕ್ಕೆ ಯಾರು ಬೇಕಾದ್ರೂ ಬಂದು ವಿಸಿಟ್ ಮಾಡ್ಬೋದು. ಹೆಚ್ಚಿನ ಮಾಹಿತಿಗಾಗಿ ಗೋಲ್ಡನ್ ಸಾಯಿಲ್ ಕಂಪನಿಯವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಜೊತೆಗೆ ಹೆಚ್ಚಿನ ವಿಡಿಯೋಗಳಿಗಾಗಿ ಗೋಲ್ಡನ್ ಸಾಯಿಲ್ ಯೂಟ್ಯೂಬ್ ಮತ್ತು ಫೇಸ್ಬುಕ್ಕಲ್ಲಿ ವೀಕ್ಷಿಸಿ. ದಯಮಾಡಿ ಶೇರ್ ಮಾಡಿ. ಒಂದು ಒಳ್ಳೆಯ ಮಾಹಿತಿ ಎಲ್ಲರಿಗೂ ರೀಚ್ ಆಗಲಿ ಅಂತ ಹೇಳ್ತಾ ನಾನು ಸಿದ್ದೇಶ್ ಸರ್ಗೆ ಧನ್ಯವಾದ ಹೇಳ್ತೀನಿ. ಧನ್ಯವಾದಗಳು.